ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಗಂಡಾಂತರ ತಪ್ಪಲ್ಲ ಅಂತ ಸಂತೋಷ ಪಡೋದ್ರೊಳಗೆ ಈಗ ಕರೆಂಟ್ ಶಾಕ್ ಹೊಡೆದು ಮತ್ತೆ ಪ್ರಾಣಕ್ಕಪಾಯ ಆಯ್ತು. ಹೀಗಾಗ್ತಾ ಇದ್ರೆ ನಾವ್ ನಿಶ್ಚಿಂತವಾಗಿ ಹೇಗಿರೋದು? ಅಖಿಲ್ನ ಧೈರ್ಯವಾಗಿ ಹೊರಗೆ ಹೇಗ್ ಕಳ್ಸೋದು ಹೇಳಿ? ಮನೇಲಿದ್ದಾಗ್ಲೇ ಶಾಕ್ ಹೊಡೆದು ಪ್ರಾಣಕ್ಕಪಾಯ ಆಗಿದೆ ಅಂದ್ರೆ ಹೊರಗೆ ಹೋದ್ರೆ ಆಕ್ಸಿಡೆಂಟ್ಗಳು ಆಗತ್ತೆ ಅನ್ನೋ ಭಯ ನಮ್ಗಿರುತ್ತೆ ಅಲ್ವಾ? ಹೊರಗೆ ಹೋಗಿರೋ ಅಖಿಲ್ ಮನೆಗ್ ಬರೋವರೆಗೂ ನಮ್ ಗುಂಡ್ಗೆ ಹೊಡ್ಕೋತಾನೆ ಇರಲ್ವಾತೆ? ನನಗನ್ಸುತ್ತೆ ಜಾತಕದ ಪ್ರಭಾವದಿಂದಾನೇ ಅಖಿಲ್ ಜೀವನ ಹೀಗೆ ಗಾಳಿ ದೀಪದ ಹಾಗೆ ಆಗೋಗಿದ್ಯೇನೋ ಅನ್ಸ್ತಿದೆ. ನಿಜಾನೇ ಐಶ್ವರ್ಯ, ನೀನ್ ಹೇಳ್ತಿದ್ರೆ ನನ್ಗೂ ಹಾಗೆ ಅನ್ನಿಸ್ತಿದೆ. ಜಾತಕದಲ್ಲಿರೋ ದೋಷದಿಂದಲೇ ಪದೇ ಪದೇ ಇವನಿಗೆ ಈ ತರ ಗಂಡಾಂತರ ಬರ್ತಿದೆ ಅನ್ಸತ್ತೆ. ಅಂತದೇನು ಇರಲ್ಲ ವಸಂತ, ಏನೋ ಆಕ್ಸಿಡೆಂಟಲ್ ಆಗಿ ಇಂಥದೆಲ್ಲ ನಡೀತಾನೆ ಇರುತ್ತೆ, ತಲೆ ಕೆಡಿಸ್ಕೋಬಾರ್ದು. ಆದ್ರೂ ಅವನ ಜಾತಕದಲ್ಲಿ ಅಂತ ದೋಷ ಯಾವುದು ಇಲ್ವಲ್ಲ. ಇವನು ಪ್ರಾಣಕ್ಕೆ ಗಂಡಾಂತರ ಇದೆ ಅಂತ ಕೌಡೆ ಸ್ವಾಮೀಜಿ ಹೇಳಿದ್ರಲ್ಲ ರೀ. ಏನತ್ಗೆ, ನೀವೇ ಅಲ್ವಾ ನನ್ನನ್ನ ಅವ್ರ ಹತ್ರ ಕರ್ಕೊಂಡು ಹೋಗಿದ್ದು? ಅವ್ರು ಹಾಗೆ ಹೇಳಿದ್ರ ಇಲ್ವಾ? ಹೌದದ್ಗೆ ಹೇಳಿದ್ರು. ಅಖಿಲ್ ಜೀವನಕ್ಕೆ ಕಲಾವಿದ್ರು ಬಂದ್ರೆ ಪ್ರಾಣಕ್ಕೆ ಗಂಡಾಂತರ ಇದೆ ಅಂತ ಹೇಳಿದ್ರು. ನೋಡು ವಸಂತ, ಕಲಾವಿದ್ರು ಯಾರಾದ್ರೂ ಅಖಿಲ್ ಜೀವನದಲ್ಲಿ ಬಂದ್ರೆ ತಾನೇ ಪ್ರಾಣಗಂಡ. ಸದ್ಯಕ್ಕಂತೂ ಅವನ ಜೀವನದಲ್ಲಿ ಕಲಾವಿದ್ರು ಯಾರೂ ಇಲ್ವಲ್ಲ. ಏನೋ ಮಾವ, ನಮಗೆ ಗೊತ್ತಿಲ್ದೇನೂ ಇರ್ಬೋದಲ್ವಾ? ಹೌದು, ಇರ್ಬೋದು. ಬಿಸ್ನೆಸ್ ಪಾರ್ಟ್ನರ್ಸ್ ಅಲ್ಲಿ ಯಾರಾದ್ರೂ ಕಲಾವಿದ್ರು ಇರಬಹುದಲ್ವಾ? ಇಲ್ಲ ಮಮ್ಮಿ, ನಾನು ಎಲ್ಲರನ್ನೂ ಎನ್ಕ್ವೈರಿ ಮಾಡಿದ್ದೀನಿ. ನಮ್ಮ ಬಿಸ್ನೆಸ್ ಪಾರ್ಟ್ನರ್ಸಲ್ಲಿ ಯಾರೂ ಕಲಾವಿದರಿಲ್ಲ ಮಮ್ಮಿ. ನಮ್ ಬಿಸ್ನೆಸ್ ಪಾರ್ಟ್ನರ್ಸ್ ಅಲ್ಲಿ ಯಾರು ಕಲಾವಿದ್ರಿಲ್ಲ, ಓಕೆ. ಅಖಿಲ್ ಲೈಫ್ ಪಾರ್ಟ್ನರ್ ಕಲಾವಿದೆ ಏನಲ್ಲ ಅಲ್ವಾ? ನಮ್ ಕಡೆ ಸ್ವಾಮೀಜಿ ಹೇಳ್ದ ಹಾಗೆ ನಮ್ ಅಖಿಲ್ಗೆ ಹೀಗ್ ಮಾತ್ಗೂ ಅಪಾಯ ಯಾಕಾಗ್ತಿದೆ? ಖಂಡಿತವಾಗ್ಲೂ ಇದು ಜಾತಕದ ಪ್ರಭಾವನೆ. ಯಾರೋ ನಮಗ್ ಗೊತ್ತಿಲ್ದಿರೋರು ಅಖಿಲ್ ಜೀವನದಲ್ಲಿ ಕಲಾವಿದ್ರು ಇದ್ದಾರೆ. ನಿಜಾನೇ ಐಶ್ವರ್ಯ, ನಮಗ್ ಗೊತ್ತಿಲ್ದೇನೆ ಯಾರೋ ಅಖಿಲ್ ಜೀವನದಲ್ಲಿ ಕಲಾವಿದ್ರು ಇದ್ದೇ ಇದ್ದಾರೆ. ನಾನು ಕಲಾವಿದೆ ಅಂತ ಗೊತ್ತಾದ್ರೆ ಮನೆಯಿಂದ ಹೊರಗೆ ಕಳಿಸ್ಬಿಡ್ತಾರೆ.
ಕಲ್ಕತ್ತಾದಲ್ಲಿ ಗಲಾಟೆ ಆಗಿದ್ದು, ಇವತ್ತು ಹೀಗೆ ಶಾಕ್ ಹೊಡೆದಿದ್ದು ಇದೆಲ್ಲ ಜಾತಕದ ಪ್ರಭಾವ ಅಂತ ಅತ್ತೆ ತುಂಬ ನಂಬ್ತಿದ್ದಾರೆ. ಹಾಗೆ ನಂಬಿ ತುಂಬ ನೊಂದ್ಕೊಂಡಿದ್ದಾರೆ, ತುಂಬ ಟೆನ್ಷನಲ್ಲಿದ್ದಾರೆ. ಇದರಿಂದ ಅತ್ತೆ ಆರೋಗ್ಯ ಹಾಳಾಗೋತೇನೋ ಅಂತ ನನಗೆ ತುಂಬ ಭಯ ಆಗ್ತಿದೆ. ಅಷ್ಟಕ್ಕೂ ಇದಕ್ಕೆಲ್ಲ ಕಾರಣ ಆ ಗೌರಮ್ಮನೇ ಡ್ಯಾಡಿ. ಮಮ್ಮಿನ ಆ ಕವಡೆ ಸ್ವಾಮೀಜಿ ಹತ್ರ ಕರ್ಕೊಂಡು ಹೋಗಿ ನನಗೆ ಕಲಾವಿದರಿಂದ ಗಂಡ ಇದೆ ಅಂತ ಅವರಿಗೆ ಸುಳ್ಳು ಹೇಳಿಸಿದಲ್ದೇನೆ ನನ್ನ ಜಾತಕದ ಪೇಪರ್ನೇ ಬದಲಾಯಿಸಿ ತಾತನ ಬಾಯಿಂದ ಕೂಡ ಅದೇ ಮಾತನ್ನ ಹೇಳಿಸಿದ್ಲು ಆ ಗೌರಮ್ಮ. ಗೌರಮ್ಮ ಹಾಗ್ಯಾಕೆ ಹೇಳ್ಸಿದಾಳೆ? ಅದನ್ನ ನಿಜ ಅಂತ ನಂಬಿ ಮಮ್ಮಿ ಇಷ್ಟೆಲ್ಲ ಒದ್ದಾಡ್ತಾ ಇದ್ದಾರೆ. ಮಮ್ಮಿ ಸರಿ ಆಗ್ಬೇಕು ಅಂದ್ರೆ ಒಂದೇ ದಾರಿ ಡ್ಯಾಡಿ. ಆ ಗೌರಮ್ಮನ ಎಳ್ಕೊಂಡು ಬಂದು ಮಮ್ಮಿ ಕಾಲ್ ಮೇಲೆ ಹಾಕಿ ನಿಜ ಹೇಳ್ಸೋಣ ಡ್ಯಾಡಿ. ಬನ್ನಿ. ಅಖಿಲ್, ಬೇಡಪ್ಪ, ಆವೇಶ ಪಡಬೇಡ. ಈಗ ನಾವು ಹಾಗೆ ಮಾಡೋದ್ರಿಂದ ಏನು ಪ್ರಯೋಜನ ಇರಲ್ಲಪ್ಪ. ನಾವು ಹೆದರ್ಸಿ ಹಾಗೆ ಹೇಳಿಸ್ತೀವಿ ಅಂತ ಗೌರಮ್ಮ ನಿಮ್ಮ ಮಮ್ಮಿಗೆ ಹೇಳ್ತಾಳೆ. ನಿಮ್ಮ ಮಮ್ಮಿ ಅದನ್ನ ನಂಬ್ತಾಳೆ. ನಿನ್ನ ಜಾತಕದಲ್ಲಿ ಯಾವ ದೋಷ ಇಲ್ಲ ಅನ್ನೋದು ತಾತ ಅವ್ರು ಹೇಳೋವರೆಗೂ ಇನ್ಯಾರು ಹೇಳಿದ್ರು ನಿಮ್ಮ ಮಮ್ಮಿ ನಂಬಲ್ಲಪ್ಪ. ತಾತ ಯಾವಾಗ ಬರ್ತಾರೋ ಗೊತ್ತಿಲ್ವಲ್ಲ ಮಾವ. ಬರ್ತಿದಾರಮ್ಮ, ಮಾವನವರು ನಾಳೆನೇ ಬರ್ತಿದ್ದಾರೆ. ಅವ್ರು ಎಲ್ಲೇ ಇದ್ರೂ ವಸಂತನ ಬರ್ತಡೇ ದಿನ ಇಲ್ಲಿಗೆ ಬಂದೇ ಬರ್ತಾರೆ. ಅದಕ್ಕೆ ನಾಳೆ ತಾತ ಬರ್ತಿದ್ದಾರೆ. ಅಂದ್ರೆ ನಾಳೆ ತಾತ ಬಂದ್ಮೇಲೆ ಇವ್ರ ಜಾತಕದಲ್ಲಿ ಯಾವ ದೋಷ ಇಲ್ಲ ಅಂತ ಹೇಳಿದ್ರೆ ಅತ್ತೆಗಿರೋ ಭಯ ನೋವು ಎಲ್ಲ ದೂರ ಆಗುತ್ತಲ್ವ ಮಾವ? ಅಷ್ಟೇ ಅಲ್ಲಮ್ಮ, ನೀನೇ ಕೃಷ್ಣ ತುಳಸಿ ಅನ್ನೋ ವಿಷಯ ನಿಮ್ಮ ಅತ್ತೆಗೇನಾದ್ರೂ ಗೊತ್ತಾದ್ರೆ ತುಂಬಾ ತುಂಬಾ ಸಂತೋಷ ಪಡ್ತಾಳಮ್ಮ. ಇಷ್ಟು ದಿನ ಆದ್ಮೇಲೆ ನೀನು ಒಳ್ಳೆ ದಿನಗಳು ಬರ್ತಾ ಇದೆ ಶ್ಯಾಮ. ಎಲ್ಲ ಕೃಷ್ಣನ್ ದಯೆ ಮಾವ, ನನ್ ಕೃಷ್ಣನ್ ದಯೆ. ಬರಕ್ ಬಿಡಲ್ಲ. ಶ್ಯಾಮಾಗೆ ಒಳ್ಳೆ ದಿನ ಬರೋದಕ್ಕೆ ನಾನ್ ಬಿಡಲ್ಲ. ಎಕ್ಸ್ಕ್ಯೂಸ್ ಮೀ. ಒಳಗ್ ಬರ್ಬೋದಾ? ಅದೇನ ಐಶ್ವರ್ಯ ಹಾಗೆ ಕೇಳ್ತಿದ್ಯಾ? ಇದು ನಿನ್ ಮನೆ. ಆದ್ರೆ ಸದ್ಯಕ್ಕಿರೋದು ನೀವೇ ಅಲ್ವಾ? ಅದಕ್ಕೆ ನಿನ್ ಪರ್ಮಿಷನ್ ತಗೊಂಡು ಒಳಗ್ ಬರ್ತಾ ಇದ್ದೀನಿ. ಏನ್ ಇದಕ್ಕಿದ್ದ ಹಾಗೆ ಬಂದೆ? ನನ್ನ ಹತ್ರ ಏನಾದ್ರೂ ಕೆಲ್ಸ ಇತ್ತಾ? ದೊಡ್ಡ ಕೆಲ್ಸನೇ ಇದೆ. ಏನ ಕೆಲ್ಸ? ನೀನ್ ನಿನ್ ಮಗಳನ್ನ ಅಪ್ರಿಶಿಯೇಟ್ ಮಾಡೋದು. ಅಪ್ರಿಶಿಯೇಟ್ ಮಾಡೋಂಥ ವಿಷಯ ಏನಿದೆ ಐಶ್ವರ್ಯ? ಮನುಷ್ಯರ ಜಾತಕನೇ ತಲೆ ಕೆಳಗಾಗ್ ಮಾಡೋ ನಿಮ್ಮನ್ನ ಅಪ್ರಿಶಿಯೇಟ್ ಮಾಡದೆ ಹೇಗಿರ್ತೀನಿ ಗೌರಮ್ಮ? ಜಾತಕನ ತಲೆ ಕೆಳಗ್ ಮಾಡೋದು ಅಂದ್ರೆ? ಸಾರಿ, ಜಾತಕ ತಲೆ ಕೆಳಗಾಗ್ ಮಾಡೋದಲ್ಲ, ಜಾತಕನೇ ಬದಲಾಯಿಸೋದು. ನಾನ್ ಮಾತಾಡ್ತಿರೋದು ಅರ್ಥ ಆಗ್ತಿಲ್ವಾ? ಅಖಿಲ್ ಜಾತಕದ ಪೇಪರ್ ಬದಲಾಯಿಸಿ ಅವನಿಗೆ ಕಲಾವಿದ್ರಿಂದ ಗಂಡಾಂತರ ಇದೆ ಅಂತ ತಾತನ್ ಬಾಯಲ್ಲೇ ಹೇಳ್ಸಿದ್ರಲ್ಲ, ಅದ್ರ ಬಗ್ಗೆ ಮಾತಾಡ್ತಿದ್ದೀನಿ. ನೀನ್ ಜಾತಕದ ಪೇಪರ್ ಬದಲಾಯಿಸಿರೋದು ನನಗೆ ಗೊತ್ತಾಯ್ತು ಅಂತ ಅನ್ಕೋತಿದ್ಯಾ? ಅದಕ್ಕೆ ಸಂಬಂಧಪಟ್ಟಿರೋ ಪ್ರೂಫ್ ಕೂಡ ನನ್ನ ಹತ್ರ ಇದೆ.
ರೆಕಾರ್ಡೆಡ್ ಪ್ರೂಫ್. ಆ ಪ್ರೂಫನ್ನೇನಾದ್ರೂ ಅತ್ತೆಗೆ ತೋರಿಸಿದ್ರೆ ಇವಾಗಲೇ ನಿಮ್ಮನ್ನ ಕತ್ತಿಡಿದು ಆಚೆಗೆ ತಳ್ತಾರೆ. ಬೇಡ ಬೇಡ, ಹಾಗೆ ಮಾಡಬೇಡ ಐಶ್ವರ್ಯ. ಹಾಗಾದ್ರೆ ನೀನು ನಿಜ ಹೇಳು, ಆ ಕವಡೆ ಸ್ವಾಮಿ ಹತ್ರ ಅತ್ತೆನ ಯಾಕೆ ಕರ್ಕೊಂಡು ಹೋದೆ? ಜಾತಕದ ಪೇಪರ್ ಬದಲಾಯಿಸಿ ತಾತನ್ ಹತ್ರ ಹಾಗ್ಯಾಕೆ ಹೇಳಿಸ್ದೆ? ನಿಜ ಹೇಳಿದ್ರೆ ನಾನ್ ನಿನಗೆ ಹೆಲ್ಪ್ ಮಾಡ್ತೀನಿ. ಸುಳ್ಳು ಹೇಳಿದ್ರೆ ಮಾತ್ರ ತಕ್ಷಣ ಹೊರಗಡೆ ಕಳಿಸೋ ಏರ್ಪಾಡು ಮಾಡ್ತೀನಿ. ನೀನೇ ಯೋಚನೆ ಮಾಡು. ಹೇಳ್ತೀನಿ ಐಶ್ವರ್ಯ, ನಿನಗೆ ಸತ್ಯ ಹೇಳ್ತೀನಿ. ಹೇಳು. ಶ್ಯಾಮ ನಮ್ಮ ರೂಪಾರಾಣಿಗೆ ಗೋಸ್ಟ್ ಸಿಂಗರ್. ಏನು, ಗೋಸ್ಟ್ ಸಿಂಗರಾ? ಹೌದು. ರೂಪಾರಾಣಿ ಪ್ರೋಗ್ರಾಮ್ಸಲ್ಲಿ ಹಾಡೋದು ರೂಪಾರಾಣಿ ಅಲ್ಲ, ಶ್ಯಾಮನೇ. ಅದಕ್ಕೆ ಹಾಗೆ ಮಾಡಿದೆ ಐಶ್ವರ್ಯ. ಕಲಾವಿದ್ರಿಂದ ಅಖಿಲ್ಗೆ ಗಂಡಾಂತರ ಇದೆ ಅಂತ ವಸಂತ ನಂಬಿದ್ರೆ, ಶ್ಯಾಮ ಸಿಂಗರ್ ಅಂತ ಗೊತ್ತಾದಾಗ ಶ್ಯಾಮನ ಅತ್ತಿಗೆ ಮನೆಯಿಂದ ಹೊರಗೆ ಕಳಿಸ್ಬಿಡ್ತಾರೆ. ಆಗ ಶ್ಯಾಮ ನಮ್ಮ ಕಾಲ್ ಮೇಲೆ ಬಂದು ಬೀಳ್ತಾಳೆ ಅಂತ ಆಸೆ ಪಟ್ಟು ಹಾಗೆ ಮಾಡಿದೆ. ಒಳ್ಳೆ ಪ್ಲಾನೇ ಮಾಡ್ದೆ, ಬುದ್ಧಿವಂತೆ ನೀನು. ಆದ್ರೆ ಸದ್ಯಕ್ಕೀಗ ನಿನ್ ಪ್ಲಾನ್ ವರ್ಕೌಟ್ ಆಗಲ್ಲ. ನಾಳೆ ತಾತ ಇಲ್ಲೇ ಬರ್ತಾರೆ. ನೀನು ಜಾತಕ ಬದಲಾಯಿಸಿದ ವಿಷಯ ಶ್ಯಾಮಗೆ, ಅಖಿಲ್ಗೆ, ಮಾವಂಗೆ ಗೊತ್ತಿರೋದ್ರಿಂದ ಅವ್ರ 3 ಜನ ತಾತಂಗ್ ವಿಷಯ ಹೇಳಿ ಅವ್ರ ಹತ್ರ ಅಖಿಲ್ ಜಾತಕದಲ್ಲಿ ಯಾವ ದೋಷ ಇಲ್ಲ ಅಂತ ಅತ್ತೆಗೆ ಹೇಳಿಸ್ತಾರೆ. ಅವ್ರ ಮಾತು ಅತ್ತೆಗೆ ವೇದವಾಕ್ಯ ಅಂದ್ಮೇಲೆ ಆ ಗಂಡಾಂತರದ ಬಗ್ಗೆ ಅತ್ತೆ ಖಂಡಿತ ಹೆದರಲ್ಲ. ಶ್ಯಾಮನ ಮನೆಯಿಂದ ಹೊರಗಾಕಲ್ಲ. ಜೊತೆಗೆ ಇದೆಲ್ಲ ನೀನೇ ಮಾಡಿದ್ದು ಅಂತ ನಿನ್ ನಿಜ ಸ್ವರೂಪನ ಅತ್ತೆಗೆ ಹೇಳ್ತಾರೆ. ಆಮೇಲೆ ಎಲ್ರೂ ಸೇರಿ ನಿಮ್ಮನ್ನ ಹೊರಗೆ ಹಾಕ್ತಾರೆ. ಇಲ್ಲ ಇಲ್ಲ, ಹಾಗಾಗ್ಬಾರ್ದು. ಅಂಥದ್ದೇನು ಆಗ್ಬಾರ್ದು. ಶ್ಯಾಮನ ಮನೆಯಿಂದ ಹೊರಗೆ ಹಾಕೋದು ನಿಮ್ಗೂ ಬೇಕು, ನನಗೂ ಬೇಕು. ಆದ್ರೆ ನಾಳೆ ತಾತ ಬಂದು ಅತ್ತೆಗೆ ನಿಜ ಹೇಳಿದ್ರೆ ನಾವ್ ಅನ್ಕೊಂಡಿದ್ದು ಆಗಲ್ಲ. ನಾವ್ ಅನ್ಕೊಂಡಿದ್ದು ಅನ್ಕೊಂಡ ಹಾಗೆ ಆಗ್ಬೇಕು ಅಂದ್ರೆ ನಾಳೆ ತಾತನ ಇಲ್ಲಿಗೆ ಬರ್ದಿರೋ ಹಾಗೆ ಮಾಡಬೇಕು. ಅದು ಹೇಗೆ? ಹೇಗೆ ಅಂದ್ರೆ, ಇದೇ ನನ್ನ ಪ್ಲಾನ್. ಹೇಗಿದೆ? ಅದ್ಭುತವಾಗಿದೆ. ಹಲೋ. ಹಲೋ ಅಪ್ಪ. ಹಾ ಹೇಳಮ್ಮ. ಎಷ್ಟು ದೂರ ಬಂದಿದ್ದೀರಾ ಅಪ್ಪ? ಹಲೋ ಏನಮ್ಮ? ಹಲೋ ಹಲೋ ಹಲೋ. ಏನೋ ಹಾಡು ಕೇಳ್ತಿದ್ದಾರೆ ಅನ್ಸತ್ತೆ ಅಪ್ಪ.
ಡ್ರೈವರ್ಗೆ ಸ್ವಲ್ಪ ಸೌಂಡ್ ಕಡಿಮೆ ಮಾಡೋದಕ್ಕೆ ಹೇಳಿ. ಹಾಂ, ಇಲ್ಲೋಡಪ್ಪ, ಆ ರೇಡಿಯೋ ವಾಲ್ಯೂಮ್ನ ಕಡಿಮೆ ಮಾಡು. ಹಲೋ. ಹಾಂ, ಹಲೋ, ಹೇಳಮ್ಮ. ಈಗ ಕೇಳಿಸ್ತಿದ್ಯಪ್ಪ? ಹಾಂ, ಕೇಳ್ತಾ ಇದೆಯಮ್ಮ. FM ಅಲ್ಲಿ ಕೃಷ್ಣ ತುಳಸಿ ಮತ್ತೆ ರೂಪರಾಣಿ ಹಾಡಿರೋ ಜುಗಲ್ಬಂದಿ ಹಾಡು ಬರ್ತಿತ್ತು, ಅದನ್ನೇ ಕೇಳ್ತಿದ್ದೆ. ಹೌದಾ? ಆ ಜುಗಲ್ಬಂದಿ ಹಾಡು ಕೇಳ್ತಿದ್ರಾ? ಹೌದಮ್ಮ. ಆಕ್ಚುಲಿ ಆ ಪ್ರೋಗ್ರಾಮ್ಗೆ ನಾನು ಹೋಗ್ಬೇಕಿತ್ತಪ್ಪ, ಆದ್ರೆ ಆಗ್ಲಿಲ್ಲ. ಆ ಪ್ರೋಗ್ರಾಮ್ ಎಲ್ಲ ಐಶ್ವರ್ಯ ಫೋನಲ್ಲಿ ರೆಕಾರ್ಡ್ ಮಾಡಿದ್ಲು, ಆದ್ರೆ ಫೋನ್ ನೀರಲ್ಲಿ ಬಿದ್ದೋಯ್ತು. ಆ ಫೋನ್ ರಿಪೇರಿ ಆದ್ಮೇಲೆ ಆ ಪ್ರೋಗ್ರಾಮ್ನ ನೋಡ್ತೀನಿ. ನೀವೀಗ ಎಲ್ಲಿವರೆಗೂ ಬಂದ್ರಿ? ಔಟ್ಸ್ಕರ್ಟಲ್ಲಿದ್ದೀನಮ್ಮ. ಇನ್ನೊಂದು ಗಂಟೆಲಿ ಮನೆಗೆ ಬರ್ತೀನಿ. ಸರಿಯಪ್ಪ, ಇಡ್ತೀನಿ. ಒಳ್ಳೇದಮ್ಮ. ಈಗ ನೀ ಸೌಂಡ್ ಕೊಡಪ್ಪ. ವೈದೇಹಿ. ಏನತ್ತೆ? ನಮ್ಮಪ್ಪ ಇನ್ನೊಂದು ಗಂಟೆಲಿ ಮನೆಗೆ ಬರ್ತಿದ್ದಾರೆ. ಅವ್ರ ರೂಮ್ನ ರೆಡಿ ಮಾಡ್ಬಿಡಿ. ಸರಿ ಅತ್ತೆ. ಅವ್ರಿಗೆ ರೂಮ್ ರೆಡಿ ಮಾಡಬೇಕಾಗಿದ್ದು ಇಲ್ಲಲ್ಲ, ಹಾಸ್ಪಿಟಲಲ್ಲಿ. ವಾಟ್? ಆಕ್ಸಿಡೆಂಟ್ ಆಯ್ತಾ? ಯಾವ ಹಾಸ್ಪಿಟ್ಲು? ಓಕೆ, ಈಗಲೇ ಬರ್ತಿದ್ದೀವಿ. ಆಕ್ಸಿಡೆಂಟಾ? ಯಾರಿಗ್ರಿ ಆಕ್ಸಿಡೆಂಟು? ಅದು ಅಪ್ಪನ್ಗಲ್ಲ ಅಲ್ವಾ ಆಕ್ಸಿಡೆಂಟ್ ಆಗಿದ್ದು? ಅಂದ್ರೆ ಅದು ವಸಂತ, ಆಕ್ಸಿಡೆಂಟ್ ಅಂದ್ರೆ ಚಿಕ್ಕ ಆಕ್ಸಿಡೆಂಟೇ. ತುಂಬಾ ಚಿಕ್ಕ ಆಕ್ಸಿಡೆಂಟೇ, ಗಾಬರಿ ಪಡುವಂಥದ್ದು ಏನೂ ಇಲ್ಲ. ವಸಂತ, ವಸಂತ, ತಾತ ಯಾವ ಹಾಸ್ಪಿಟಲ್ ಇದ್ದಾರಂತೆ ಡ್ಯಾಡಿ? ಅಪ್ಪನ್ನ ಇಂಥ ಪರಿಸ್ಥಿತಿಲಿ ನೋಡ್ಬೇಕಾಗತ್ತೆ ಅಂತ ನಾನು ಕಲ್ಪನೆ ಮಾಡಿರ್ಲಿಲ್ಲ. ಇನ್ನೊಂದು ಗಂಟೆಲಿ ಮನೆಗೆ ಬರ್ತೀನಿ ಅಂತ ಫೋನಲ್ಲಿ ಎಷ್ಟು ಸಂತೋಷವಾಗಿ ಹೇಳಿದ್ರು. ಅಂತ ಮನುಷ್ಯನ ಹೇಗೆ? ಸುಮ್ಮನೆ ಇರು ವಸಂತ, ಅಳಬೇಡ, ಸುಮ್ಮನೆ ಇರು. ಮೇಡಮ್, ಇಲ್ಲಿ ಹೀಗೆ ಅಳ್ಬಾರ್ದು, ಡಾಕ್ಟರ್ ನೋಡಿದ್ರೆ ಬೈತಾರೆ. ಜೊತೆಗೆ ಇಷ್ಟು ಜನ ಪೇಷಂಟ್ ಹತ್ರ ಇರೋದು ನೋಡಿದ್ರೇನೆ ನಮಗ್ ಬೈತಾರೆ ಡಾಕ್ಟರು. ಒಬ್ರಿಗಿಂತ ಹೆಚ್ಚು ಜನ ಇರಬಾರ್ದು ಇಲ್ಲಿ. ದಯವಿಟ್ಟು ಎಲ್ಲರೂ ಹೊರಗಡೆ ಹೋಗಿ. ಸರಿ ಸಿಸ್ಟರ್. ಡಾಕ್ಟರ್ ರೌಂಡ್ಸ್ ಮುಗಿಸ್ಕೊಂಡ್ ಬಂದ್ರ? ಬಂದ್ರು, ಹೋಗಿ ಮೀಟ್ ಮಾಡಿ.
ಥ್ಯಾಂಕ್ ಯು ಸಿಸ್ಟರ್. ಬನ್ನಿ, ನಾನು ಕೂಡ ಡಾಕ್ಟರ್ ಹತ್ರ ಬರ್ತೀನಿ. ಸರಿ ಬಾ. ಇವಾಗ್ಲೇ ಹೋಗಿ ಈ ಇಂಜೆಕ್ಷನ್ ತಗೊಂಡ್ ಬನ್ನಿ. ಓಕೆ. ಶ್ಯಾಮ, ನಾನು ಹೋಗಿ ಇಂಜೆಕ್ಷನ್ ತಗೊಂಡ್ಬರ್ತೀನಿ. ನಿನ್ನ ತಾತನ ಹತ್ರನೇ ಇರು. ಇಲ್ಲೇ ಇರ್ತೀನ್ರಿ.